ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿಲ್ಲೊಂದಷ್ಟು ಬ್ಲೌಸ್ಗಳನ್ನ ತೊಗೊಂಡಿದ್ದೀನಿ ಸ್ಟಿಚಿಂಗ್ ಮಾಡೋದಕ್ಕೆ ಅಂತ ಹೇಳಿ. ಇವೆಲ್ಲವೂ ಒಬ್ರದ್ದೇ ಆಗಿರೋದ್ರಿಂದ ಸುಮಾರು 8 ಬ್ಲೌಸ್ ಇದೆ. ಸೊ ಆ 8 ಬ್ಲೌಸ್ಗಳನ್ನು ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಅಂತ ಹೇಳಿ ಇವಾಗ ತೊಗೊಂಡಿದ್ದೀನಿ. ಇದು ಬಂದು ನನಗೊಂದು 3 ಡೇಸ್ ಬೇಕಾಗುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ. ನಾನು ಭಾಳ ದಿವಸ ಆಯಿತು ವಿಡಿಯೋಗಳನ್ನ ಹಾಕಿ, ಯಾಕೆ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ. ಮದುವೆ ಸೀಸನ್ ಇದೆ, ಈಗ ಹಬ್ಬಗಳು ಮದುವೆಗಳ ಸೀಸನ್ ಆಗಿರೋದ್ರಿಂದ ಯಾವುದೇ ರೀತಿ ಕಟ್ಟಿಂಗ್ ವಿಡಿಯೋ ಆಗಲಿ ಸ್ಟಿಚಿಂಗ್ ವಿಡಿಯೋ ಆಗಲಿ ಹಾಕ್ತಾ ಇಲ್ಲ. ಸೊ ನಾನು ಇದಿಷ್ಟು ಬ್ಲೌಸ್ಗಳನ್ನ ನಾನು ಒಂದು 3 ಡೇಸಲ್ಲಿ ಸ್ಟಿಚಿಂಗ್ ಮಾಡಿ ಕೊಡಬೇಕು. ಅದಕ್ಕೋಸ್ಕರ ನಾನು ಇಷ್ಟು ಬ್ಲೌಸ್ನ ಒಬ್ರದ್ದೇ ಆಗಿರೋದ್ರಿಂದ ರೆಡಿ ಮಾಡ್ತಾ ಇದ್ದೀನಿ. ಇವು ಬಂದು ಸ್ಯಾರಿ ಬ್ಲೌಸ್ಗಳು, ಅಂದರೆ ಮೊದಲು ತೊಗೊಂಡಿರೋ ಅಂಥ ಸ್ಯಾರಿಗೆ ಬ್ಲೌಸ್ಗಳನ್ನ ರೆಡಿ ಮಾಡಿಸ್ಕೊತಾ ಇದ್ದಾರೆ. ಈ ರೀತಿ ಬ್ಲೌಸ್ಗಳನ್ನ ಸಿಲ್ಕ್ ಸ್ಯಾರಿ ಬ್ಲೌಸ್ನ ತರಿಸ್ಕೊಂಡಿದ್ದಾರೆ. ಇವರು ನನಗೆ ಗೊತ್ತಿರೋರೇ ಆಗಿರೋದ್ರಿಂದ ನಾನೇ ಹೇಳಿ ಈ ಬ್ಲೌಸ್ಗಳನ್ನ ತರಿಸ್ದೆ. ಯಾಕಂದರೆ ರೇಷ್ಮೆ ಸ್ಯಾರಿಗೂ ಕೂಡ ಆಗುತ್ತೆ, ನೀವು ನಾರ್ಮಲಾಗೂ ವೇರ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಈ ಕ್ಲಾತಲ್ಲಿ ತರಿಸಿದ್ದೀನಿ. ಇದು ಬಂದು ಸಿಲ್ಕ್ ಸ್ಯಾರಿಗೆ ಮ್ಯಾಚ್ ಆಗುವಂಥದ್ದು ಸಿಲ್ಕ್ ಕ್ಲಾತೇನೆ, ತುಂಬ ಹೆವಿ ಬಜೆಟ್ ಇಲ್ಲ. ನಾರ್ಮಲಾಗಿ ಒಂದು 400 ಒಳಗಿರುತ್ತೆ ಇದು ಬ್ಲೌಸ್ ಬಟ್ಟೆ. ಕೆಲವೊಬ್ಬರಿಗೆ ಗೊತ್ತಿರಲ್ಲ ಇದು ಯಾವ ಥರ ಬಟ್ಟೆನ ನಾವು ರೇಷ್ಮೆ ಸೀರೆಗಳಿಗೆ ಯಾವ ರೀತಿ ಬಟ್ಟೆನ ತೊಗೋಬೇಕು ಅಂತ ಹೇಳಿ. ನೀವು ಬ್ಲೌಸ್ ಸೆಂಟ್ರಿಗೆ ಹೋದರೆ 400 ರೇಷ್ಮೆ ಸೀರೆಗೆ ಆಗುವಂಥ ಬ್ಲೌಸ್ ಕೊಡಿ ಅಂದರೆ ಅವರು ಈ ಥರ ಕ್ಲಾತ್ನ ಕೊಡ್ತಾರೆ, ತೊಗೋಬೋದು. ಬಟ್ ನೀವು ರೇಷ್ಮೆ ಸೀರೆಗೆ ಮ್ಯಾಚ್ ಆಗುವಂಥ ಕ್ಲಾತ್ ಇದು. ಸೊ ಈ ರೀತಿ ನಿಮಗೆ ಗೊತ್ತಿಲ್ಲ ಅಂದರೆ ಅಂಗಡಿ ಶಾಪ್ಗಳಿಗೆ ಹೋಗಿ ನೀವು ಆ ರೀತಿ ಕೇಳಿ ತೊಗೊಳ್ಳಿ. ಸೊ ಇವು 3 ರೇಷ್ಮೆ ಸ್ಯಾರಿ ಬ್ಲೌಸು. ಇದು ಬಂದು ನಾರ್ಮಲ್ ಸ್ಯಾರಿ ಯಾವುದಕ್ಕಾದ್ರೂ ವೇರ್ ಮಾಡ್ಬೋದು ಅಂತ ಈ 3 ಪ್ಲೈನ್ನ ಕೊಟ್ಟಿದ್ದಾರೆ. ಇವು ಬಂದು ನಾರ್ಮಲ್ ಸ್ಯಾರಿ ಬ್ಲೌಸ್ಗಳಿಗೆ ವೇರ್ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಬಂದು ಸ್ಯಾರಿ ಬ್ಲೌಸ್ಗಳು. ಇದಕ್ಕೆ ವರ್ಕ್ ಮಾಡಿಸಿಲ್ಲ, ಇದಕ್ಕೆ ವರ್ಕ್ ಮಾಡಿಸ್ಬೇಕು ನಾನು. ಸೊ ಇದಕ್ಕೆ ವರ್ಕ್ ಮಾಡಿಸಿದ್ದೀನಿ. ಇವರು ಅರ್ಜೆಂಟಾಗಿ ಬಂದು ಕೇಳಿದರು. ಸೊ ನನಗೆ ಬ್ಯುಸಿ ಇರೋದ್ರಿಂದ ನನಗೆ ಅದನ್ನು ಕೂಡ ಮಾಡಿಕೊಡೋಕ್ಕಾಗಲಿಲ್ಲ. ಅದಕ್ಕೆ ನಾನು ಇವಾಗ ರೆಡಿ ಮಾಡೋಣ ಅಂತ ತೊಗೊಂಡಿದ್ದೀನಿ. ವರ್ಕ್ನ ನಾನೇ ಮಾಡಿಸಿರೋದು. ಇದು ಬಂದು ಕಂಪ್ಯೂಟರ್ ವರ್ಕು. ನಿಮಗೆ ಅಕಸ್ಮಾತ್ ನನಗೆ ಅರ್ಜೆಂಟ್ ಇದೆ, ಬ್ಲೌಸ್ ಫಿನಿಶಿಂಗು ಬೇಕು ಅಂದರೆ ಕಂಪ್ಯೂಟರ್ ವರ್ಕ್ ಮಾಡಿಸ್ಕೊಳ್ಳಿ, ಮಿಷಿನ್ ವರ್ಕ್ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ಎಮರ್ಜೆನ್ಸಿ ಅಂದರೆ ಕಂಪ್ಯೂಟರ್ ವರ್ಕ್ನ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗ್ ಕೂಡ. ಪ್ರೈಸು ಅಷ್ಟೇ ಇದೆ. ಮಿಷಿನ್ ವರ್ಕಿಗೂ ಕಂಪ್ಯೂಟರ್ ವರ್ಕಿಗೂ ಏನೂ ಡಿಫ್ರೆನ್ಸ್ ಇರಲ್ಲ. ಸೊ ಮಾಡಿಸ್ಕೋಬೋದು. ಇದಕ್ಕೊಂದಕ್ಕೆ ವರ್ಕ್ನ ನಾನು ಮಾಡಿಸ್ಬೇಕಾಗಿದೆ. ಸೊ ಇದನ್ನು ನಾನು ಮಾಡಿಸಿದ ಮೇಲೆ ಯಾವ ರೀತಿ ವರ್ಕ್ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ. ನಿಮಗೂ ಕೂಡ ಇದೇ ರೀತಿ ಕಸ್ಟಮರು ನಿಮಗೆ ಒಂದೇ ಸಲ ಬ್ಲೌಸ್ ಕೊಟ್ಟು ಸ್ಟಿಚಿಂಗ್ ಮಾಡಿಕೊಡಿ ಅಂದರೆ ಯಾವ ರೀತಿ ಮಾಡಿಕೊಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ.